ನಾನು ಯಾವತ್ತೂ ಇಂಥ ರೋಡಲ್ಲಿ ಓಡಿಸೇ ಇರಲಿಲ್ಲ ಬಿಡು, ಇವತ್ತೇ ಫಸ್ಟ್ ಟೈಮ್ ಓಡಿಸಿದ್ದು. ಬಟ್ ಅವ್ರ ಸ್ವಾಭಿಮಾನದಿಂದ ಅವರು ಇನ್ನೊಬ್ರ ಕೈಲಿ ಜೀವ ಕೊಟ್ಟು ಏಡಿ ಆಗಬಾರ್ದು ಅಂತ ಅವರೇ ಮಾಡೋರು, ಇಲ್ಲ ಯಾವ್ದಾದ್ರು ಹಿಸ್ಟ್ರಿ ಇರೋ ಅಂತ ಹೆಜ್ಜೆ ಗೊತ್ತಾಯ್ತು. ಏನೋ ಹತ್ಸೋಕ್ಕೂ ಮೀಟ್ರ್ ಇರಬೇಕು, ಇಳ್ಸೋಕ್ಕೂ ಮೀಟ್ರ್ ಇರಬೇಕು. ಬೆಟ್ಟದ ಮೇಲಿರೋ ವ್ಯೂ ಪಾಯಿಂಟ್ನ ನೋಡಿ ಒಂದ್ಸತಿ ಜೋರಾಗಿ ಕೂಗೋಣ ಅಂತ ಅನ್ನಿಸ್ತಿತ್ತು. ಹೆಂಗೋ ಒಂದು ಒಳ್ಳೆ ಆಫ್ ರೋಡಿಂಗ್ ಆಯಿತು, ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ದಂಗೆ ಆಯಿತು. ದೇಶದಲ್ಲಿರೋ ಸುಮಾರು ಜನರು ಶ್ರೀಮಂತಿಕೆ ಜೀವನವನ್ನು ನಡೆಸ್ತಿದ್ರು. ಅದರಲ್ಲಿ ಈ ಪಾಳೆಗಾರರು ಅನ್ನೋರು ಕೂಡ ಒಬ್ರು. ಅಲ್ಲಿಂದ ಬಿದ್ದರೆ ಸೀದಾ ಈ ಹೊಲಕ್ಕೆ ಬಂದೇ ಬೀಳೋದು. ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಹಾಂ, ಬ್ರಿಟಿಷ್ ಸರ್ಕಾರ ಅವ್ರು ಬಂದು ಯುದ್ಧ ಅವತ್ತು ಜೀವ ಯಾಕೆ ಕಳ್ಕೊಂಬೋದು ಅಂತ ಹಾಂ, ಮಕ್ಕಳೆಲ್ಲ ಈ ದೊಣೆಯಲ್ಲಿ ಬಿದ್ದು ಸತ್ತಿರೋದು. ಇದು ಈ ದೊಣೆದು ಹಿಸ್ಟ್ರಿ. ಇಲ್ಲಿ ಇದ್ರಂತೆ ಅವರು ಮನೆ ಕಟ್ಕೊಂಡು. ಯಾರೋ ಪಾಳೆಗಾರ ವಂಶದವರು, ಬ್ರಿಟಿಷರು ಪಾಳೆಗಾರರು. ಯಾಕಂದ್ರೆ ನಮ್ಮ ತಾತ ಹೇಳಿದ ಕಥೆಯಲ್ಲಿ 2 ಸತಿ ಕನ್ಫ್ಯೂಷನ್ ಮಾಡಿಬಿಡ್ತು. ಮಿಲ್ಟ್ರಿಯವರು ಸತ್ತಿರೋದು ಬಿದ್ದು ಅಂತ ಗೊತ್ತಾಗಲಿಲ್ಲ, ಇಲ್ಲ ಪಾಳೆಗಾರರು ಅವರು ಮಿಲ್ಟ್ರಿಯವ್ರ ಕೈಲಿ ಜೀವ ಕೊಟ್ಟು ಸಾಯಬಾರ್ದು ಅಂತ ಸ್ವಾಭಿಮಾನದಿಂದ ಬಿದ್ದು ಸತ್ತೋಗಿದ್ದಾರೋ ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಇದ್ರಲ್ಲಿ ಬಿದ್ದು ಸತ್ತವ್ರಿ ಅಷ್ಟೇ. ಒಟ್ಟು ಅವ್ರ ಸ್ವಾಭಿಮಾನದಿಂದ ಅವರು ಇನ್ನೊಬ್ರ ಕೈಲಿ ಜೀವ ಕೊಟ್ಟು ಏಡಿ ಆಗಬಾರ್ದು ಅಂತ ಅವರೇ ಬಿದ್ದು ಸತ್ತವ್ರೆ ಈ ದೊಣೆಯಲ್ಲಿ. ಮಿಲ್ಟ್ರಿ ಅವ್ರು ಬಿದ್ದು ಸತ್ತವರು, ಇಲ್ಲ ಪಾಳೆಗಾರರು ಅವರು ಬಿದ್ದು ಸತ್ತೋಗಿರೋದು. ಪಾಳೆಗಾರ ವಂಶದವರು ಅದು ಬಂದು ಹಿಂಸೆ ಕೊಟ್ಟಾಗ ಅವರಿಗೆ ಜೀವ ಕೊಡಬಾರ್ದು, ನಮ್ಮ ಜೀವ ನಾವೇ ಕಳ್ಕೊಬೇಕಂತ ಅವ್ರು ಬಿದ್ದಿರೋದು. ಪಾಳೆಗಾರರು ಮಿಲ್ಟ್ರಿ ಅವರು ಹಿಂಸೆ ಕೊಟ್ಟಿರೋದು. ಯಾರೋ ಬ್ರಿಟಿಷ್ ಮಿಲ್ಟ್ರಿನಾ? ಹಾಂ, ಇದೊಂಥರ ಕೇಳೋಕ್ಕೆ ಇವಾಗ ಕರೆಕ್ಟಾಗಿ ಕ್ಲಾರಿಟಿ ಸಿಕ್ತು. ಆಗಲೇ ಹೇಳಿದ್ದು ತುಂಬ ಕನ್ಫ್ಯೂಷನ್ ಆಯಿತು, ಯಾರು ಬಿದ್ದು ಸತ್ತೋರೆ ಅನ್ನೋದು ಗೊತ್ತಾಗಲಿಲ್ಲ. ಆಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ತಾತ ಬರಲಿಲ್ಲ, ನಾನು ಮುಂದೆ ಬಂದುಬಿಟ್ಟೆ. ಹಿಂದೆ ಬಿದ್ದಿದ್ದೋದು ಫುಲ್ ಡೌನ್ ಐತೆ, ಮುಂದೆ ತಳ್ಳೋ ಥರ ಫೀಲ್ ಆಗ್ತೈತೆ. ಅಲ್ಲ, ಈ ಆಂಜನೇಯ ದೇವರು ಯಾವಾಗಲೂ ಬರೀ ಬೆಡ್ದಾಗೆ ಇರ್ತೈತಲ್ಲ, ಯಾಕೆ? ಎಲ್ಲಿಂದ ಎಲ್ಲರೂ ಹೋಗ್ರಿ ನೀವು, ಆಂಜನೇಯ ದೇವ್ರು ಮಾತ್ರ ಬೆಡ್ದಾಗೆ ಇರ್ತೈತಿ. ಹಾಂ, ಎಲ್ಲೋ ಊರುಗಳಿಗೆ 1-2 ದೇವ್ರಿದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಇದ್ಬಿಟ್ಟ ಇರ್ತೈತಲ್ಲ, ಅಲ್ಲಿ ಇರ್ತೈತಿ ನೋಡ್ರಿ. ಇದು ಬಂಡೆನ ತೂತ ಹೊಡೆದವ್ರೆ, ಅದರ ಕಂಬಿ ಹಾಕೋರೆ, ಆಮೇಲೆ ದೊಡ್ಡ ಬಂಡೆಗಳ್ನ ಕಟ್ಟಿರೋದು. ಇಲ್ಲಿ ಕಾಲಿಕ್ಕರೆ ಸಾಕು ಅಲ್ಲಿಗೆ ಹೊಲ್ಟೋಗ್ಬಿಡೋರು ಜಾರ್ಕೊಂಡು. ಇಲ್ಲಿ ಬೇರೆ ಏನೋ ಹೆಜ್ಜೆ ಗುರ್ತೇನೋ ಮಾಡೋದು ನೋಡ್ರಿ. ಇದು ಅವರೇ ಏನೋ ಮಾಡ್ಕೊಂಡವ್ರೆ ಹೆಜ್ಜೆ ಗುರ್ತು, ಅವರೇ ಮಾಡೋರು, ಇಲ್ಲ ಯಾವ್ದಾದ್ರು ಹಿಸ್ಟ್ರಿ ಇರೋ ಅಂತ ಹೆಜ್ಜೆ ಗುರ್ತೈತೋ ಏನೋ ಗೊತ್ತಿಲ್ಲ. ಏನು ಆಂಜನೇಯ ದೇವರು ಹೋಗಿರೋ ಹೆಜ್ಜೆ ಗುರ್ತ ಏನೋ ಅದು ಗೊತ್ತಿಲ್ಲ. ಇಲ್ಲ ಇವರೇ ಏನಾದರೂ ಒಂಚೂರು ಗ್ರಿಪ್ಪಿಗೆ ಬೇಕು ಅಂತ ಆ ಥರ ಮಾಡ್ಕೊಂಡವರು, ಅದು ಗೊತ್ತಿಲ್ಲ. ಬೆಟ್ಟದ ಮೇಲೆ ಸಾಗಿಸಲು ಮುಂದೆ ಏನೋದು ಗೊತ್ತಾಗ್ತಾ ಇಲ್ಲ. ಬರ್ದವ್ರೆ ಅಳಿಸ್ಕೊಂಡು ಹೋಗೈತಿ, ಅದು ಸ್ವಲ್ಪ ಕಾಣ್ತಿದೆ ಅಷ್ಟೆ. ಇವಾಗ ಇಲ್ಲಿ ನೋಡಿದ್ದೆಲ್ಲ ಆಯಿತು, ದೊಣೆ ಮತ್ತು ಆಂಜನೇಯನ ದೇವಸ್ಥಾನ. ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಾನು ಒಬ್ಬನೇ ಇದ್ದಿದ್ರೆ, ಒಬ್ಬನೇ ಅಲ್ಲ, ನಾನು ಬರ್ತಾನೆ ಇರಲಿಲ್ಲ. ಒಬ್ಬನೇ ಇದ್ದಿದ್ರೆ ಎಲ್ಲ ಬರಲಿ ಅಲ್ಲಿ. ಡೌನ್ ಐತೆ, ಗಾಡಿ ನೂಟ್ಲಲ್ಲೇ ಹೋಗ್ಬೋದು. ಆದರೆ ಬ್ರೇಕ್ ಸ್ಕಿಡ್ ಆದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆನಲ್ಲಿದ್ದರೆ ಗೇರಲ್ಲಿ ಹಾಕೊಂಡಾದ್ರೂ ಕಂಟ್ರೋಲ್ ಮಾಡ್ಕೋಬೋದು. ಅದಕ್ಕೆ ಗಾಡಿ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಇಂಥ ರೋಡಲ್ಲಿ ಓಡಿಸೇ ಇರಲಿಲ್ಲ ಬಿಡು, ಇವತ್ತೇ ಫಸ್ಟ್ ಟೈಮ್ ಓಡಿಸಿದ್ದು. ಕರ್ಕೊಬಂದೆ, ಸರಿಯಾಗಿರೋ ರೋಡಿಗೆ ಕರ್ಕೊಬಂದೆ. ನಾನು ನಮ್ಮೂರ್ತ ಹುಡುಕ್ತಾಯಿದ್ದೆ ಇಂಥ ರೋಡ್ಗಳು ಎಲ್ಲಿ ಸಿಗ್ತೈತೆ ಅಂತ. ಹಾಂ, ಅದೆಷ್ಟು ದಿನ ಹುಡುಕಿದ್ದೀನೋ ಇರೋ ರೋಡ್ಗಳಲ್ಲೇ ಎಲ್ಲಿ ಆಫ್ ರೋಡಿಂಗ್ ಫೀಲ್ ತಗೊಬೇಕು ಅಂತ. ಏನು ಮಾಡಿದ್ರು ಅದ್ರಲ್ಲಿ ನನಗೆ ಸಿಗ್ತಾಯಿಲ್ಲ. ದೂರ ಹೋಗೋಕ್ಕೆ ದಾರಿಗಳು ಗೊತ್ತಿಲ್ಲ, ನನಗೆ ಹೋಗೋಕ್ಕಾಗಲ್ಲ. ಹೆಂಗೋ ಕೊನೆಗೆ ಇವಾಗ ಸಿಕ್ತಲ್ಲ, ಸಾಕು ಬಾ. ಫುಲ್ಲು ಸ್ಕಿಡ್ ಆಗ್ತೈತೆ ವೀಲು ನೋಡು. ಇಳಿತೀಯಾ? ಹುಲ್ ಮೇಲೆ ಬಿಟ್ಕೊಂಡ್ರೆ ಗಾಡಿ ಹೆಂಗೆ ಕಂಟ್ರೋಲಿಗಾದ್ರೂ ಸಿಗ್ತೈತೆ, ಸ್ಕಿಡ್ ಆಗ್ದಂಗೆ. ಇದು ಫುಲ್ಲು ಒಣಗಿಬಿಟ್ಟೈತೆ, ನೆಲ ಫುಲ್ ಸ್ಕಿಡ್ ಆಗ್ತಿದೆ.
ಹತ್ತಕ್ಕೇನೋ ಚೆನ್ನಾಗಿತ್ತು, ಇಳಿಸೋದಕ್ಕೆ ಕಷ್ಟ ಆಗ್ತಿದೆ. ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗಿ ನೋಡ್ರಿ ಫುಲ್ ಸ್ಕಿಡ್ ಆಗ್ತೈತೆ. ದೇವ್ರು ಒಳ್ಳೆ ಇಂಪ್ರೂವ್ ಆಗುತ್ತೆ. ಅಂದರೆ ಈ ದಾಸಪೇಟೆ ಹತ್ರ ನಿಜಗಲ್ಲು ಸಿದ್ರ ಬೆಟ್ಟ ಹೆಂಗಿದೆ, ಅಲ್ಲೂ ಕೂಡ ಒಂದು ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಯಾವ ಥರ ಇಂಪ್ರೂವ್ ಆಗೈತೋ ಸೇಮ್ ಅದೇ ಥರ ಇಲ್ಲೂ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ. ಇವಾಗಿನೂ ಕಟ್ತವ್ರೆ, ಚೆನ್ನಾಗಿ ಕಟ್ಟವ್ರೆ. ನಮ್ಮ ತಾತ ನಡ್ಕೊಂಬರ್ತಾವ್ರು ಬರಲಿ ಹತ್ರ, ಆಮೇಲೆ ಮುಂದಕ್ಕೆ ಹೋಗೋಣ. ಟ್ಯಾಕ್ಟ್ರಿ ಅವನಿಗೆ ಮೆಚ್ಚಲೇಬೇಕು, ಅವ್ನು ಹೆಂಗೆ ಹತ್ತಿಸ್ತಾನೋ ಈ ರೋಡಾಗೆ ಅಂತ. ಮೀಟ್ರ್ ಇರಬೇಕು ಹತ್ತಿಸ್ಬೇಕು ಅಂದರೆ. ಹತ್ಸೋಕ್ಕೂ ಮೀಟ್ರ್ ಇರಬೇಕು, ಇಳ್ಸೋಕ್ಕೂ ಮೀಟ್ರ್ ಇರಬೇಕು. ಹೋಗೋವಾಗ ಹೆಂಗೋ ಫಸ್ಟ್ ಗೇರಲ್ಲಿ ಹಾಕ್ಕೊಂಡು ಗುರ್ರ ಅನ್ನಿಸ್ಕೊಂಡು ಟ್ಯಾಕ್ಟ್ರಿ ಜೀವ ಹಿಂಡಾಕೊಂಡು ಹೊರಟೋಗ್ತಾನೆ. ಇಳಿಸೋವಾಗ ಬ್ರೇಕ್ ಹೊಡೆದ್ರೆ ಸಾಕು ಫುಲ್ ಸ್ಕಿಡ್ಡಾಗಿ ಬರ್ತೈತಿ. ಬೆಟ್ಟದ ಮೇಲಿರೋ ವ್ಯೂ ಪಾಯಿಂಟ್ನ ನೋಡಿ ಒಂದು ಸತಿ ಜೋರಾಗಿ ಕೂಗೋಣ ಅಂತ ಅನ್ನಿಸ್ತಿತ್ತು. ಬಟ್ ಬೆಟ್ಟದ ಕೆಳಗಡೆ ಒಂದಷ್ಟು ಜನ ಇದ್ದರು, ದನ ಮೇಕೆ ಎಲ್ಲ ಮೇಯಿಸ್ಕೊಂಡು. ಸೊ ಕೂಗಿದಾಗ ಯಾರಿಗೇನಾಯಿತು ಅಂತ ಎಲ್ಲಿ ಮೇಲೆ ಓಡಿ ಬಂದುಬಿಡ್ತಾರೋ ಅಂತ ಕೂಗ್ದಂಗೆ ಸುಮ್ಮನೆ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ. ಹೆಂಗೋ ಒಂದು ಒಳ್ಳೆ ಆಫ್ ರೋಡಿಂಗ್ ಆಯಿತು, ಒಂದೊಳ್ಳೆ ವ್ಯೂ ಪಾಯಿಂಟ್ ನೋಡ್ದಂಗೆ ಆಯಿತು, ಆಂಜನೇಯನ ನೋಡ್ದಂಗೆ ಆಯಿತು. ಬ್ರಿಟಿಷರು ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಚಿನ್ನಾಭರಣಗಳು ತುಂಬ ಇದ್ದವು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆಗ ನಮ್ಮ ದೇಶದಲ್ಲಿರೋ ಸುಮಾರು ಜನರು ಶ್ರೀಮಂತಿಕೆ ಜೀವನವನ್ನು ನಡೆಸ್ತಿದ್ರು. ಅದರಲ್ಲಿ ಈ ಪಾಳೆಗಾರರು ಅನ್ನೋರು ಕೂಡ ಒಬ್ಬರು. ಇವರು ಊರಲ್ಲಿ ಮನೆ ಕಟ್ಕೊಂಡೆಲ್ಲ ಇದ್ದಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಅವ್ರ ಹತ್ರ ಇರೋ ಚಿನ್ನ ಆಭರಣಗಳ್ನ ತುಂಬ ತೊಂದರೆ ಕೊಟ್ಟು ಕಸಿದುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಅವರು ಊರನ್ನ ಬಿಟ್ಟು ಈ ದೊಣೆ ಬೆಟ್ಟಕ್ಕೆ ಬಂದು ಸೇರಿಕೊಳ್ತಾರೆ. ಅದೇಗೋ ಏನೋ ಮಾಡಿ ಬ್ರಿಟಿಷರು ಆ ಪಾಳೆಗಾರರು ಈ ದೊಣೆ ಬೆಟ್ಟದಲ್ಲಿದ್ದಾರೆ ಅನ್ನೋದು ತಿಳ್ಕೊಳ್ತಾರೆ. ಆ ನಂತರ ಬ್ರಿಟಿಷರು ಇಲ್ಲೂ ಬಂದು ಪಾಳೆಗಾರರಿಗೆ ಹಿಂಸೆ ಕೊಡ್ತಾರೆ. ಆ ಹಿಂಸೆಗಳನ್ನೆಲ್ಲ ತಡೆಯೋಕ್ಕಾಗದೆ ಕೊನೆಗೆ ಪಾಳೆಗಾರವರು ಅವ್ರ ಕೈಲಿ ಜೀವ ಕೊಡಬಾರ್ದು, ನಮ್ಮ ಸ್ವಾಭಿಮಾನದಿಂದ ನಾವು ಸಾವು ಪಡ್ಕೋಬೇಕು ಅಂತ ದೊಣೆ ಬೆಟ್ಟದಲ್ಲಿರೋ ಕಲ್ಯಾಣಿಲಿ ಬಿದ್ದು ಸಾಯ್ತಾರೆ. ಅವರ ಚಿನ್ನ ಆಭರಣಗಳು ತುಂಬ ಜನಕ್ಕೆ ಸಿಕ್ಕಿದೆ ಅನ್ನೋದು ನ್ಯೂಸ್ ಇದೆ. ಪರ್ಫೆಕ್ಟಾಗಿ ಇದೇ ಪರ್ಸನಿಗೆ ಸಿಕ್ಕಿದೆ ಅನ್ನೋದು ಮಾಹಿತಿ ಇಲ್ಲ. ಸೊ ಇದು ಈ ಬೆಟ್ಟದ ಇತಿಹಾಸ. ಈ ಬೆಟ್ಟದ ಲಾಗ್ ವಿಡಿಯೋ ತುಂಬ ಲಾಂಗ್ ಇರೋದ್ರಿಂದ ಪಾರ್ಟ್ 3 ಆಗಿ ಮಾಡಿರ್ತೀನಿ. ಸೊ ಇದು ಫೈನಲ್ ಪಾರ್ಟು. ಇನ್ನೂ 2 ಪಾರ್ಟು ನೋಡಿಲ್ಲ, ಹೋಗಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡ್ರಿ ಅಲ್ಲೇನು ಕಾಣ್ತಿದೆ ಅದು, ಅಲ್ಲಿವರೆಗೂ ಬಂದೆ. ಇನ್ನು ಈ ಕಡೆ ಬರೋದಕ್ಕೆ ಭಯ ಆಯಿತು, ಮತ್ತು ಜಾಸ್ತಿ ಡೌನ್ ಐತಿ ಅದು. ಚಪ್ಪಲಿ ಬೇರೆ ಹಾಕ್ಕೊಂಡು ಬಂದಿದ್ನಲ್ಲ, ಜಾರುತ್ತೆ ಅಂತ ಭಯದಿಂದ ವಾಪಸ್ ಹಂಗೆ ಹೊಲ್ಟೋದೆ. ಇಲ್ಲಿಂದನೇ ಎಷ್ಟೊಂದು ಡೌನ್ ಕಾಣ್ತಿದೆ, ಅಲ್ಲಿ ಇನ್ನೂ ಜಾಸ್ತಿ ಡೌನು. ಕಲ್ಲೆಲ್ಲ ಇದು ಮಿಸ್ಸಾಗಿ ಜಾರಿ ಬಿದ್ದರೆ ಸೀದಾ ಈ ಹೊಲಕ್ಕೆ ಬಂದು ಬೀಳ್ತೀನಿ ಇಲ್ಲಿ. ಅಲ್ಲಿಂದ ಬಿದ್ದರೆ ಸೀದಾ ಈ ಹೊಲಕ್ಕೆ ಬಂದೇ ಬೀಳೋದು. ಮಖಮೂತಿ ಒಂಚೂರು ಏನು ಗುರ್ತೇ ಸಿಗಲ್ಲ. ಅದು ದೊಣೆ ಒಳಕ್ಕೆ ನೀರಿದ್ದಿದ್ರೆ ಒಳ್ಳೆ ಫಾಲ್ಸು ನೋಡೋಂಗೆ ಆಗೋದು. ಆ ಕಡೆ ನೀರು ಹರಿಯುತ್ತಲ್ಲ, ಅದನ್ನು ನೋಡ್ಬೋದಾಗಿತ್ತು. ನೀರೇ ಇಲ್ಲ ಅದ್ರಾಗೆ. ನೀರೈತೆ, ಫಾಲ್ಸ್ ಹರಿಯೋಷ್ಟು ನೀರಿಲ್ಲ. ಎಕ್ಸೆಲ್ ತಗೊಂಡು ಹತ್ತಿಸ್ಬೇಕಿದ್ರಾಗೆ. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಒಂದು ಲಾಗ್ ಶೂಟ್ ಮಾಡೋಕ್ಕೆ ಒಂದು ದಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದರೆ ನಮಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಇದೇ ಥರ ಬೇರೆ ಪ್ಲೇಸ್ ತೋರ್ಸೋಕ್ಕೆ. ಇನ್ನೂ ಒಂಚೂರು ಚಳಿ ಆಗ್ತೈತಲ್ಲ ಬತ್ತ. ಬಿಸಿಲು ಇಷ್ಟು ಹೊಡಿತಾ ಇದ್ರು ಇನ್ನೂ ಚಳಿ ಆಗ್ತೈತೆ ಲೈಟಾಗಿ. ಇವಾಗ ಇನ್ನೇನು ಮೇನ್ ರೋಡಿಗೆ ಬಂದ್ವಲ್ಲ, ಇಲ್ಲಿಂದನೇ ಹೋಗಿದ್ದಿದ್ದು. ಇವಾಗ ಹಿಂಗೆ ಸ್ಟ್ರೈಟ್ ಹೋದ್ರೆ ನೀರಿನ ಬಾಟ್ಲ. ನಮಗೆ ನೀರು ಸಿಗಲ್ಲ ಇಲ್ಲಿ ಕುಡಿಯೋಕ್ಕೆ ಅಂದ್ಬಿಟ್ಟು ಮನೆಯಿಂದನೇ ನೀರು ತುಂಬ್ಕೊಂಬಂದಿದ್ವಿ. ಇವಾಗ ಈ ಬೆಟ್ಟದೆಲ್ಲ ಮುಗೀತು. ಇವಾಗ ಹಿಂಗೆ ಸ್ಟ್ರೈಟ್ ಹೋದರೆ ಇನ್ನೊಂದು ಬೆಟ್ಟ ಐತೆ, ಅಲ್ಲಿ ದೇವಸ್ಥಾನ ಐತೆ. ಇವಾಗ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ.